ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾತು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಧನಂ ಭೋಜ್ಯಂ ಪುತ್ರದಾರಾನ್ ಸಮೃದ್ಧಿಂ ಸರ್ವಂ ಲುಬ್ಧ ಪ್ರಾರ್ಥಯತೆ ಪರೇಚಾಂ ಲುಬ್ಧೇ ದೋಷಾ ಸಂಭವಂತೀಹ ಸರ್ವೇ ತಸ್ಮಾದ್ ರಾಜ ನ ಪ್ರಗೃಹೀತ ಲುಬ್ಧಾನ್. ರಾಜನಾದವ ಎಂಥವರನ್ನ ಜೊತೆಯಲ್ಲಿ ಇಟ್ಕೊಂಡಿರಬೇಕು ಅಂತ ನಿರೂಪಣೆ ಮಾಡ್ತಾ ಇದ್ರು. ಅದನ್ನು ನಾವು ನಿನ್ನೆ ಎಲ್ಲ ನೋಡಿದ್ದೀವಿ. ಇನ್ನು ರಾಜರಾದವನು ತನ್ನ ಸೇವಕರನ್ನ ಹೇಗೆ ಮೋಟಿವೇಟ್ ಮಾಡಬೇಕು ಅದನ್ನ ಮುಂದೆ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಂದರ್ಶನೆ ಸತ್ಪುರುಷಂ ಜಘನ್ಯಮಪಿ ಚೋದಯೇತ್ ಆರಂಭಾತ್ ದ್ವಿಷತ ಪ್ರಾಜ್ಞಃ ಪಾಪಾರ್ಥಾನ್ಸ್ತು ಪ್ರಸೂದಯೇತ್. ಯಾಕೆಂದ್ರೆ ಇಂಥ ವ್ಯಕ್ತಿಗಳನ್ನು ಇಟ್ಕೊಳ್ಬಾರದು ಅಂದ್ರು. ಒಬ್ಬ ಲೀಡರ್ ಆಗಿ ನಿಮ್ಮ ಕೈ ಕೆಳಗಿನವರನ್ನ ಹೇಗೆ ಬೆಳೆಸ್ತೀರ, ಅದಕ್ಕೆ ಒಂದೇ ದಾರಿ. ಸಂದರ್ಶನೇ ಸತ್ಪುರುಷಂ ಜಗ ನೋಡಿ ಅಂತ ಹೇಳಿ ನಿಮ್ಮ ವಶದಲ್ಲಿ ಇರುವವರಿಗೆ ತೋರಿಸ್ತಾ ಇರಬೇಕು. ನೋಡಿ, ಅವರು ಒಳ್ಳೆಯವರು, ಅವರನ್ನು ನೋಡಿ ಸುಮ್ಮನೆ ಅಬ್ಸರ್ವ್ ಮಾಡಿ ಅಂತ ಬಿಡಬೇಕು. ನಿಮಗಿಂತ ಚಿಕ್ಕವರು ನಿಮ್ಮ ಮಕ್ಕಳಿರಬಹುದು, ನಿಮ್ಮ ತಮ್ಮಂದಿರಿರಬಹುದು, ನಿಮ್ಮಲ್ಲಿ ಕೆಲಸ ಮಾಡುವವರಿರಬಹುದು. ರಾಜ ಆಯಿತು ಅಂತಂದರೆ ಅವನ ಆಳುಗಳು ಒಳ್ಳೆಯವರನ್ನು ತೋರಿಸೋದು ಕಲಿಬೇಕು. ಕೇವಲ ನೀವೊಬ್ಬರೇ ಆನಂದ ಪಡೋದಾ? ನಮ್ಮ ಮಕ್ಕಳಿಗೆ ಒಳ್ಳೆಯವರನ್ನು ಪರಿಚಯ ಮಾಡಿಸ್ಬೇಕು, ಒಳ್ಳೆಯವರ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ಹೇಳಬೇಕು. ಅವ್ರಿಗೇನು ಗೊತ್ತಾಗತ್ತೆ? ನಾವು ಅವರಿಗೆ ಮಾಡಿಸಬೇಕು. ಒಳ್ಳೆಯವರ ಒಳ್ಳೆಯತನಗಳನ್ನು ಅರ್ಥ ಆಗೋ ಹಾಗೆ ಹೇಳಬೇಕು. ಇನ್ನು ದ್ವಿಷತಃ ಆರಂಭಾನ್ ಪ್ರಾಪಾರ್ಥಾನ್ ಪ್ರಸೂದಯೇತ್. ಶತ್ರುಗಳ ನಡೆಯನ್ನು ಕೂಡ ತಿಳಿಸ್ಬೇಕು. ಮುಂದೆ ಅದು ಯಾವ ಪರಿಣಾಮ ಆಗತ್ತೆ ಅನ್ನೋದನ್ನು ಹೇಳಿಕೊಡಬೇಕು. ಯಾಕೆಂದರೆ ದೂರದೃಷ್ಟಿಯನ್ನು ನಾವು ಬೆಳೆಸಬೇಕು. ನಮಗಿಂತ ಚಿಕ್ಕವರಲ್ಲಿ ನಾವು ಬೆಳೆಸದೆ ಇನ್ಯಾರು ಬೆಳೆಸ್ತಾರೆ? ಅದೊಂದು ಜವಾಬ್ದಾರಿ, ಹೊಣೆ. ಧರ್ಮಾನ್ವಿತೆ ಚ ವಿಜ್ಞಾತ ಮಂತ್ರಗುಪ್ತಿಶ್ಚ ಪಾಂಡವ ಆಪ್ತೋ ರಾಜನ್ ಕುಲೀನಶ್ಚ ಪರ್ಯಾಪ್ತೋ ರಾಷ್ಟ್ರ ಸಂಗ್ರಹೇ. ಧರ್ಮಾನ್ವಿತರಾದವರಲ್ಲಿ ಯಾವ ರೀತಿ ನಮ್ಮ ಯೋಚನೆಗಳು ಭದ್ರವಾಗಿರ್ತವೆ, ನಮ್ಮ ಯೋಚನೆಗಳು ಯಾವ ರೀತಿ ಪರಿಣಾಮ ಹೊಂದುತ್ತವೆ, ಯಾವ ರೀತಿ ಪರಿಷ್ಕೃತವಾಗುತ್ತವೆ ಅನ್ನೋದನ್ನು ತಿಳಿಸಬೇಕು. ನಾವು ಇವತ್ತು ಟೆಕ್ಸ್ಟ್ ಪುಸ್ತಕದಿಂದ ಎಲ್ಲ ಕಲಿತಾರೆ. ಇನ್ನು ಟೆಕ್ಸ್ಟ್ ಪುಸ್ತಕನೂ ಅಲ್ಲ, ಗೂಗಲ್ನಿಂದ ಎಲ್ಲ ಕಲಿತಾರೆ ಮಕ್ಕಳು ಅಂತ ಅವರಿಗೆ ಆ ವ್ಯಕ್ತಿತ್ವದ ಅದ್ಭುತವಾದ ಡೈಮೆನ್ಷನ್ಗಳೇ ಸಿಗದೆ ಹೊರಟು
ಕಳ್ಕೊಂಡು ಹೋಗಿಬಿಡ್ತಾರೆ ಅವರು. ಎಲ್ಲ ಸಿಗತ್ತೆ ಅಂತ. ಜ್ಞಾನ ನಿಮಗೆ ಜಡ ಪದಾರ್ಥಗಳಿಂದ ಸಿಗಲ್ಲ. ನೀವು ವ್ಯಕ್ತಿಗಳನ್ನು ನೋಡಿಯೇ ಕಲಿಬೇಕು. ಕೇವಲ ಟೆಕ್ಸ್ಟ್ ಬುಕ್ಕಿನಿಂದ ಏನು ಕಲೀಲಿಕ್ಕಾಗತ್ತೆ? ಅದರಿಂದಾಗಿ ಮಕ್ಕಳಿಗೆ ಅಥವಾ ತಮ್ಮಂದಿರಿಗೆ ಅಥವಾ ನಮಗಿಂತ ಚಿಕ್ಕವರಿಗೆ ಸತ್ಪುರುಷರನ್ನು ಪರಿಚಯ ಮಾಡಿಸ್ಬೇಕು, ಕರ್ಕೊಂಡು ಹೋಗಬೇಕು ಸತ್ಪುರುಷರ ಹತ್ತಿರ. ಮೊದಲಾದರೆ ಗುರುಕುಲ ಅಂತ ಬಿಟ್ಬಿಡ್ತಾ ಇದ್ವಿ. ಈಗ ಗುರುಕುಲಗಳಲ್ಲಿ ಎಲ್ಲರಿಗೂ ಕಲಿಸ್ಲಿಕ್ಕಾಗಲ್ಲ. ಗುರುಕುಲಗಳನ್ನು ಅಟ್ಲೀಸ್ಟು ನಾವು ಇರದೆ ನೀನು ಇರು ಅಂತನಾದರೂ ಮಕ್ಕಳನ್ನು ಕಳಿಸ್ಬೇಕು. ಆಗ ಅವರು ಕಲಿಯುವ ಜೀವನಾನುಭವವೇ ಬೇರೆ. ಇಷ್ಟು ಈ ಶ್ಲೋಕದಿಂದ ನಮಗೆ ಅರ್ಥ ಆಗತ್ತೆ. ಆಪ್ತೋ ರಾಜನ್ ಕುಲೀನಶ್ಚ ಪರ್ಯಾಪ್ತೋ ರಾಷ್ಟ್ರ ಸಂಗ್ರಹೇ. ರಾಜನಿಗೆ ಆಪ್ತನಾದವ ಧರ್ಮಾನ್ವಿತನಾಗಿರಬೇಕು. ಹಿರಿಯರನ್ನು ನೋಡ್ತಾ ಬೆಳೆದಿರಬೇಕು. ಇಲ್ಲಾಂದರೆ ಆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರಬೇಕು? ನಾವು ಎಲ್ಲ ಹೀಗೆ ಬೆಳೆದದ್ದು ನಮಗಿಂತ ಹಿರಿಯರನ್ನು ನೋಡಿಯೇ. ಅದಕ್ಕೆ ವಿದ್ಯಾಪೀಠದಲ್ಲಿ ನಾವು ಹಾಸ್ಟೆಲಲ್ಲಿದ್ದಾಗ ಅದೊಂದು ಸಮಾನವಾದ ಅನುಪಾತ ಇರೋದು. 1ನೇ ಕ್ಲಾಸಿಗೆ ಎಲ್ಲ ಮಕ್ಕಳು ಬಂದ 1ನೇ ವರ್ಷ ಎಲ್ಲ ಒಂದೇ. ಆಮೇಲೆ ದೊಡ್ಡವರಾಗ್ತಿದ್ದ ಹಾಗೆ ದೊಡ್ಡವರ ಜೊತೆ ಹಾಕೋರು. ನಾವು ದೊಡ್ಡವರನ್ನು ನೋಡಿ ಕಲಿತಾ ಇದ್ವಿ. ಒಂದು ರೂಮ್ ಅಂದರೆ 5 ಜನ ಇರ್ತಿದ್ವಿ. 5 ಜನರಲ್ಲಿ 2 ದೊಡ್ಡವರು ಇರ್ತಿದ್ರು, ಒಬ್ಬರು ನಮಗಿಂತ ಕೆಳಗಿನವರು, ಇನ್ನೊಬ್ಬರು ಒಂದೋ ನಮ್ಮ ಕ್ಲಾಸ್ಮೇಟು, ಒಂದೋ ನಮಗಿಂತ 1-2 ವರ್ಷ ಸೀನಿಯರು. ಹಾಗೆ ಕಲ್ತಿದ್ದು. ಹಾಗೆ ನಮಗಿಂತ ದೊಡ್ಡವರ ಹತ್ರ ನಾವು ಕೆಲಸ ಕಲ್ತ್ವಿ. ತಾಡವಾಲೆ ಹೇಗೆ ನೋಡೋದು, ಯಾವ ರೀತಿ ಅರ್ಥ ಮಾಡೋದು, ಒಬ್ಬ ವ್ಯಾಖ್ಯಾನಕಾರ ಹೇಗೆಲ್ಲ ಯೋಚನೆ ಮಾಡ್ತಾನೆ, ಅದೆಲ್ಲ ಸುದೈವದಿಂದ ನನಗೆ ಸಿಕ್ಕಿತ್ತು. ನಮ್ಮ ಗುರುಗಳ ಹತ್ರನೇ ಕೆಲಸ ಕಲ್ತಿದ್ದು. ಒಂದು ರಿಸರ್ಚ್ ಹೇಗಿರುತ್ತೆ, ಯಾವ ಯಾವ ಡೈಮೆನ್ಷನ್ಗಳನ್ನೆಲ್ಲ ನೋಡಬೇಕಾಗತ್ತೆ, ಯಾವ ಯಾವ ಆಕರ ಗ್ರಂಥಗಳನ್ನು ಯಾವ ರೀತಿ ಪರೀಕ್ಷೆ ಮಾಡಬೇಕು, ಅದೆಲ್ಲ ದೊಡ್ಡವರಿಲ್ಲದೆ ಹೋದರೆ ಬರೋದೇ ಇಲ್ಲ. ಅದು ಅವರ ನಡೆ, ಅವರ ಅನುಭವ ಅವೆಲ್ಲ ಬೇಕು. ಎಲ್ಲನೂ ಗುರುಗಳೇ ಹೇಳಲಿಕ್ಕಾಗಲ್ಲ, ಅಥವಾ ಎಲ್ಲ ತಂದೆ ತಾಯಿಗಳು ಕಲಿಸ್ಲಿಕ್ಕಾಗಲ್ಲ. ಎಲ್ಲ ಥರದವರು ಬೇಕಾಗತ್ತೆ. ನಮಗಿಂತ ಸೀನಿಯರ್ಸು ಹೇಳ್ಕೊಡ್ಬೇಕು, ನಮ್ಮ ಜೊತೆಗಿನವರು ಎಷ್ಟೋ ಹೇಳ್ಕೊಡ್ತಾರೆ. ಕೆಲವೊಮ್ಮೆ ನಮಗಿಂತ ಕಿರಿಯರನ್ನು ನೋಡಿ ಕಲ್ತ್ಕೊಳ್ತೇವೆ. ಕಲಿಕೆಗೆ ಪೂರ್ತಿಯಾಗಿ ತೆರ್ಕೊಂಡಿರ್ಬೇಕೊಬ್ಬ. ಆ ಥರದವನು ನಿನ್ನ ಆಪ್ತನಾಗಿದ್ದರೆ ಅತ್ಯಂತ ಒಳ್ಳೆಯದು. ರಾಜನ ಆಪ್ತನಾಗಿದ್ದರೆ. ಯಾರಿಗೂ ಇಂತಹವನು ಬೇಕು, ವಿಶೇಷತಃ ರಾಜನಿಗೆ ಬೇಕು. ವಿಧಿ ಪ್ರಯುಕ್ತಾನ್ ನರದೇವ ಧರ್ಮಾನ್ ಉಕ್ತಾನ್ ಸಮಾಸೇನ ನಿಬೋಧ ಬುದ್ಧ್ಯಾ ಇಮಾನ್ ವಿದಧ್ಯಾದನುಸೃತ್ಯ ಯೋ ವೈ ರಾಜ ಮಹೀಂ ಪಾಲಯಿತುಂ ಸಶಕ್ತಃ. ಇಷ್ಟು ಇದ್ದರೆ ಶಾಸ್ತ್ರದಲ್ಲೇ ಹೇಳಿದ ರಾಜಧರ್ಮವನ್ನು ಅವನಿಗೆ ತಿಳ್ಕೊಳ್ಳಿಕ್ಕಾಗ್ತದೆ, ಇದನ್ನು ಫಾಲೋ ಮಾಡಲಿಕ್ಕಾಗತ್ತೆ. ಯಾಕೆಂದರೆ ಪುಸ್ತಕ ಏನು ಹೇಳುತ್ತೆ, ಅದರ ಗ್ರಂಥಗಳು ಏನು ಹೇಳುತ್ತೆ, ಅದಕ್ಕೂ ನಮಗೂ ಮಧ್ಯದಲ್ಲಿ ಹಲವಾರು ಲೆವೆಲ್ಗಳಿರುತ್ತೆ. ಅದನ್ನು ಹೆಂಗೆ ದಾಟೋದು? ಸುನೀತಿಜಂ ಯಸ್ಯ ವಿಧಾನಜಂ ಸುಖಂ ಧರ್ಮ ಪ್ರಣೀತಂ ವಿಧಿವತ್ ಪ್ರಸಿದ್ಧ್ಯತಿ ನ ನಿಂದಿತ ತಸ್ಯ ಗತಿರ್ಮಹೀಪತೆ ಸವಿಂದತೆ ರಾಷ್ಟ್ರಜಮುತ್ತಮಂ ಸುಖಂ. ಯಾರ ಸುಖ ಅನ್ನೋದು ನೀತಿಯಿಂದ ಹುಟ್ಟಿರುತ್ತೋ, ಯಾರ ಸುಖ ಅನ್ನೋದು ಸ್ಟ್ರಾಟಜಿ ರಿಸಲ್ಟ್ ಆಗಿರ್ತದೋ,
ಯಾರ ಸುಖ ಅಂತನ್ನೋದು ಧರ್ಮದ ದಾರಿಯಿಂದ ನಮಗೆ ಹೊಂದಿರತ್ತೋ ಅವನ ಸುಖ ಶಾಶ್ವತವಾಗಿರುತ್ತೆ. ನನಿಂದಿತ ತಸ್ಯ ಗತಿರ್ಮಹೀಪತೆ ಸವಿಂದತೆ ರಾಷ್ಟ್ರಜಮುತ್ತಮಂ ಸುಖಂ. ಅವನು ಇಡೀ ರಾಷ್ಟ್ರದ ಒಳ್ಳೆಯ ನಡೆಯಿಂದ ಬರುವ ಸುಖವನ್ನು ಅನುಭವಿಸ್ತಾನೆ. ಧನೈರ್ವಿಶಿಷ್ಟಾನ್ ಮತಿಶೀಲ ಪೂಜಿತಾನ್ ಗುಣೋಪಪನ್ನಾನ್ ವಿಧಿ ದೃಷ್ಟ ವಿಕ್ರಮಾನ್ ಗುಣೇಶು ಯುಕ್ತಾನ್ ಅಚಿರಾನ್ ಮಹಾತ್ಮವಾನ್ ತತೋಭಿಸಂಧಾಯ ನಿಹಂತಿ ಶಾಸ್ತ್ರವಾನ್. ಯಾರು ಒಳ್ಳೆಯ ದಾರಿಯಿಂದ ಹಣವನ್ನು ಗಳಿಸಿರ್ತಾರೆ, ಮತಿಶೀಲ ಪೂಜಿತಾನ್, ಬುದ್ಧಿಯಿಂದ ಒಳ್ಳೆಯ ಕ್ಯಾರೆಕ್ಟರ್ನಿಂದ ಯಾರು ಪೂಜಿತರಾಗಿರ್ತಾರೆ, ಒಳ್ಳೆಯ ಗುಣಗಳಿಂದ ಯಾರು ಕೂಡಿರ್ತಾರೆ, ಯುದ್ಧದಲ್ಲಿ ಪರಾಕ್ರಮಗಳನ್ನು ಯಾರು ತೋರಿಸಿರ್ತಾರೆ, ಗುಣೇಶು ಯುಕ್ತಾನ್ ಅಚಿರಾನ್ ಇಹ ಮಹಾತ್ಮವಾನ್, ಗುಣದಿಂದ ಕೂಡಿರ್ತಾರೆ, ಅಚಿರಾನ್ ಮಹಾತ್ಮವಾನ್, ಬೇಗದಲ್ಲಿ ಒಳ್ಳೆಯ ಮನಸ್ಸು ಮೊದಲಾದವುಗಳಿಂದ ಕೂಡಿರುವವರನ್ನ ಮಹಾತ್ಮರನ್ನ ಹೊಂದಿರ್ತಾನೆ. ಅವನು ಎಲ್ಲ ತರಹದ ಶತ್ರುಗಳನ್ನು ನಿಹಂತಿ ಕೊಲ್ತಾನೆ. ಪಶ್ಯೇದುಪಾಯಾನ್ ವಿವಿಧೇಷು ಕರ್ಮಸು ನಚಾನುಪಾಯೇಷು ಮತಿಂ ನಿವೇಚಯೇತ್ ಶ್ರಿಯಂ ಸಮೃದ್ಧಾಂ ವಿಪುಲಂ ಧನಂ ಯಚೋ ನ ದೋಷದರ್ಶಿ ಪುರುಷ ಸಮಶ್ನುತೆ. ಪಶ್ಯೇದುಪಾಯಾನ್ ವಿವಿಧೇಷು ಕರ್ಮಸು, ಥರಥರದ ಕರ್ಮಗಳಲ್ಲಿ ಏನು ಯಾವ್ಯಾವ ಲೆವೆಲ್ಲು ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನುವ ಒಂದು ಮ್ಯಾಪ್ ಗೊತ್ತಿರಬೇಕು. ಈ ಕೆಲಸದಿಂದ ಏನಾಗತ್ತೆ, ಈ ಕರ್ಮದಿಂದ ಏನಾಗತ್ತೆ, ಈ ಕರ್ಮದಿಂದ ಏನಾಗತ್ತೆ ಅನ್ನುವ ರೋಡ್ ಮ್ಯಾಪ್ ಅಂತ ಹೇಳ್ತಾರೆ ಇವತ್ತಿನ ಪರಿಭಾಷೆಯಲ್ಲಿ. ನಾವು ಆವಾಗ ಏನು ಹೇಳ್ತಾ ಇದ್ವಿ ಅಂದರೆ ಕರ್ಮದ ಪರಿಣಾಮಗಳು ಅಂತ. ಕರ್ಮದ ಪರಿಣಾಮಗಳ ಬಗ್ಗೆ ಗೊತ್ತಿರಬೇಕು. ನಾನು ಇದಿವಾಗ ಇದನ್ನು ಮಾಡಿದ್ರೆ ಮುಂದೆ ಏನಾಗತ್ತೆ ಅವನಿಗೊಂದು ಕ್ಲಾರಿಟಿ ಇರಬೇಕು. ಬಹಳ ಜನರಿಗೆ ಆ ಕ್ಲಾರಿಟಿ ಇರಲ್ಲ. ನೀವು ನನ್ನನ್ನು ಬೈದರೂ ಪರವಾಗಿಲ್ಲ, ಮತ್ತೆ ಇದೇ ಉದಾಹರಣೆ ಕೊಡ್ತಾನೆ ಅಂತ ನಾನು ಹೇಳೋನೆ. ಪತ್ರಕರ್ತರಿಗೆ ಏನು ಕ್ಲಾರಿಟಿ ಇದೆ? ಯಾವ ಕ್ಲಾರಿಟಿಯೂ ಇಲ್ಲ. ಆಯಿತು, ನೀವು ವರದಿ ಮಾಡಿದ್ರಿ, ವರದಿ ಮಾಡಿದರೆ ಮುಂದೇನದು ಏನಿಲ್ಲ, ಜನರಿಗೆ ಗೊತ್ತಾಗತ್ತೆ. ಜನರಿಗೆ ಗೊತ್ತಾಗಿ ಏನು ಮಾಡ್ತಾರೆ, ಜನರಿಗೆ ಅವ್ರು ಏನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಟ್ಟಿದ್ದೀರಾ? ಇಲ್ಲ, ಭ್ರಷ್ಟಾಚಾರ ಆಗತ್ತೆ ಅಂತ ಮಾತ್ರ ತೋರಿಸ್ತೀರಾ, ಹೀಸ್ ಕರಪ್ಟೆಡ್ ಅಂತ ತೋರಿಸ್ತೀರಾ. ಕರಪ್ಷನ್ ಹೇಗೆಲ್ಲ ಮುಂದೆ ನಡೆಯುತ್ತೆ ಅದನ್ನು ತೋರಿಸಲ್ಲ. ನೀವು ಯಾವ ರೀತಿ ಅದನ್ನು ವಿರೋಧಿಸಬಹುದು ಅದನ್ನು ತೋರಿಸಲ್ಲ. ಹೀಗಾದರೆ ಅದನ್ನೇನು ಕ್ಲಾರಿಟಿ ಅಂತಾರ? ಒಂದು ಕೆಲಸ ಮಾಡ್ತೀರಾ ಅಂದರೆ ಅದರ ಅಂತಿಮ ಗುರಿಯ ಬಗ್ಗೆ, ಆಮೇಲೆ ನೆಕ್ಸ್ಟ್ ನಾಳೆ ಇನ್ನೊಂದು ಇಶ್ಯೂ ಬಂತು ಅಂದರೆ ಅದ್ರ ಬೆನ್ನು ಹತ್ತಿ ಹೋಗೋದೆ. ದ ಮೋಸ್ಟ್ ಅಕ್ವರ್ಡ್ ಆಗಿರುವಂತಹ ಒಂದು ನಡೆ, ಅಕ್ವರ್ಡ್ ಆಗಿರುವಂತಹ ಎಲ್ಲರಿಗೂ ಅದಿರುತ್ತೆ, ಎಲ್ರಿಗೂ ಬೇರೆಲ್ರಿಗೂ ಇರುತ್ತೆ. ಇದೊಂದು ಮಾತ್ರ ಕಳಪೆ, ಬೇರೆಲ್ರಿಗೂ ಇರಲ್ವಾ? ನಾನು ಇವತ್ತು ಈ ಸೂಜಿ ಮಾಡ್ತಾ ಇದ್ದೀನಿ ಅಂದರೆ ಯಾವಾಗ ಪ್ಯಾಕ್ ಮಾಡ್ತೀನಿ, ಇದನ್ನು ಬಳಸುವವರಿಗೆ ಹೇಗೆ ತಲುಪಿಸ್ತೀನಿ, ಎಲ್ಲದರ ಕ್ಲಾರಿಟಿ ಇರುತ್ತೆ. ನಾನು ಇವಾಗ ಡಿಲಿವರ್ ಮಾಡ್ತೇನೆ ಇದನ್ನು. ಒಂದು ಪ್ರೊಡಕ್ಷನ್ನಿಂದ ಹಿಡಿದು ಅಥವಾ ಮ್ಯಾನುಫ್ಯಾಕ್ಚರಿಂಗಿಂದ ಶುರು ಮಾಡಿದ್ರೆ ಕಡೆಗೆ ಎಂಡ್ ತನಕ ಒಂದು ಕ್ಲಾರಿಟಿ ಇರುತ್ತೆ. ಅವ್ರು ಹೆಂಗೆ ಬಳಸ್ತಾರೆ ಅಂತನಾದರೂ ಇರುತ್ತೆ. ಕೆಲವೊಂದಕ್ಕೆ ಅದು ಇರೋದೇ ಇಲ್ಲ. ಸುಖ ಆಗಬೇಕು ಅಂತಂದರೆ ನಚ ಅನುಪಾಯೇಷು ಮತಿಂ ನಿವೇಶಯೇತ್. ಯಾವುದು ಸರಿಯಾದ ಕ್ರಮದಲ್ಲಿ ಇರೋದಿಲ್ಲ ಅಲ್ಲಿ ಬುದ್ಧಿಯನ್ನು ಇಡಬೇಡಿ.
ಏನು ಪ್ರಯೋಜನ ಇಲ್ಲ. ಪಶ್ಯೇದುಪಾಯಾನ್ ವಿವಿಧೇಚು ಕರ್ಮಸು, ಥರಥರದ ಕೆಲಸಗಳಲ್ಲಿ ಉಪಾಯ ಸಿದ್ಧಿಯ ದಾರಿಯನ್ನ ನೀವು ನೋಡಿ. ನಚ ಅನುಪಾಯೇಚು ಮತಿನ್ ನಿವೇಶಯೇತ್, ಎಲ್ಲಿ ಸಿದ್ಧಿಯ ಕ್ಲಾರಿಟಿ ಇರೋದಿಲ್ಲ ಅದು ಅನುಪಾಯ, ಅಲ್ಲಿ ಮತಿಂ ನಿಮ್ಮ ಬುದ್ಧಿಯನ್ನ ನನ್ನಿವೇಶಯೇತ್ ಇಡದಿರಿ. ಏನಾಗತ್ತೆ ಅನ್ನೋದು ಗೊತ್ತಿರಬೇಕು. ನಾವು ಆ ತರಹ ಬೇಕಾಷ್ಟು ಕೆಲಸ ಮಾಡ್ಬಿಟ್ಟಿದ್ದೀವಿ. ಜಗತ್ತಿನ ಎಲ್ಲ ಇಂಡಸ್ಟ್ರಿಯಲ್ ಪೊಲ್ಯೂಷನ್ಸ್ ಏನಿರುತ್ತೆ ಅದನ್ನೆಲ್ಲ ತೆಗೆದು ಸಮುದ್ರದ ಆಳಕ್ಕೆ ಬಿಡ್ತಾ ಇದ್ದೀವಿ. ಮುಂದೇನಾಗತ್ತೆ ಗೊತ್ತಿಲ್ಲ. ಈ ತರಹದ ಸಮಸ್ಯೆಗಳುಂಟು. ಇದು ಇದ್ರೆ ಬಹಳ ಚೆನ್ನಾಗಿರುತ್ತೆ. ಸಮಗ್ರ ಹೋಲಿಸ್ಟಿಕ್ ಅಪ್ರೋಚ್ ಏನಿದೆ ಅದರಲ್ಲಿ ಇದಕ್ಕೆಲ್ಲ ಒಂದು ಉತ್ತರ ಇರುತ್ತೆ. ಇಲ್ಲ ಅಂದರೆ ಉತ್ತರ ಇರೋಲ್ಲ. ಶ್ರಿಯಂ ಸಮೃದ್ಧಾಂ ವಿಪುಲಂ ಧನಂ ಯಚೋ ನ ದೋಷದರ್ಶಿ ಪುರುಷ ಸಮಶ್ನುತೆ. ಈ ಕ್ರಮದಲ್ಲಿ ನೀವು ದೋಷವನ್ನು ಕಂಡರೆ ದೋಷೈಕವಾಗಿ ನೋಡ್ತಾ ಇದ್ರೆ ಸಮೃದ್ಧವಾದ ಶ್ರೀಯನ್ನು ಪಡೆಯೋಲ್ಲ, ವಿಪುಲವಾದ ಹಣವನ್ನು ಅನುಭವಿಸಲಿಕ್ಕೂ ಆಗಲ್ಲ. ಪ್ರೀತಿ ಪ್ರವೃತ್ತಿಂ ವಿನಿವರ್ತನಂಚ ಸುಹೃತ್ಸು ವಿಜ್ಞಾಯ ವಿಚಾರ್ಯ ಚೋಭಯೋ ಯದೇವ ಮಿತ್ರಂ ಗುರುಭಾರಮಾಹವೇ ತದೇವ ಸುಸ್ನಿಗ್ಧ ಮುದಾಹರೇದ್ಬುಧ. ಪ್ರೀತಿಯ ಪ್ರವೃತ್ತಿಯನ್ನ, ವಿನಿವರ್ತನಂ ಕೆಟ್ಟ ಕೆಲಸದಿಂದ ಹಿಂದೆ ಸರಿಯುವುದನ್ನು ನೋಡಿಕೊಂಡು ಒಬ್ಬರಲ್ಲಿ ಗೆಳೆತನವನ್ನು ಮಾಡಬೇಕು. ಯುದ್ಧದಲ್ಲಿ ನಿಮ್ಮ ಜೊತೆಯಾಗಿ ಹೆಗಲು ಕೊಟ್ಟು ನಿಲ್ಲುವವ ಯಾರು ಅಂತ ಅವನನ್ನು ನೋಡಿಕೊಂಡು ಮಿತ್ರ ಅಂತ ಅನ್ನಬೇಕು. ಏನೇ ಆಗಲಿ ಅದರ ಪರಿಣಾಮವನ್ನು ನೋಡಿರಬೇಕು. ತಾನ್ ಮಯೋಕ್ತಾನ್ ಸ್ಮರ ರಾಜಧರ್ಮಾನ್ ನೃಣಾಂಚ ಗುಪ್ತೋ ಮತಿಮಾದಧತ್ಸ್ವ ಅವಾಪ್ಸ್ಯಸೆ ಪುಣ್ಯಫಲಂ ಸುಖೇನ ಸರ್ವೋ ಹಿ ಲೋಕೋ ನೃಪಧರ್ಮ ಮೂಲ. ನಾನು ಹೀಗೆ ಹೇಳಿದ ರಾಜಧರ್ಮಗಳನ್ನು ನೋಡು. ಮನುಷ್ಯರ ರಕ್ಷಣೆಯಲ್ಲಿ ಬುದ್ಧಿಯನ್ನು ಇಡು. ಸುಖವಾಗಿ ಪುಣ್ಯದ ಫಲವನ್ನು ಪಡೆಯುತ್ತೀಯ. ಎಲ್ಲ ಜನರು ಧರ್ಮದಿಂದಲೇ ಸುಖವನ್ನು ಪಡೆಯೋದು. ನಾವು ಇದನ್ನ ಧರ್ಮ ಅಂತಂದರೆ ರಿಲಿಜನ್ ಅಲ್ಲ, ನೆನಪಿರಲಿ. ಧರ್ಮ ಅಂತಂದರೆ ಒಳಗಡೆಯ ಮತ್ತು ಹೊರಗಡೆಯ ಶಿಸ್ತು, ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್. ಒಳಗಡೆಗೂ ಹೊರಗಡೆಗೂ ನೈತಿಕವಾಗಿಯೂ ಹೊರಗಡೆಯಿಂದಲೂ ಏನು ಪರ್ಫೆಕ್ಟ್ ಸಿಸ್ಟಮ್ ಇರುತ್ತೆ ಅದನ್ನು ಧರ್ಮ ಅಂತ ಕರೀತಾರೆ. ಆ ಲೈಫ್ ಸ್ಟೈಲನ್ನು ಧರ್ಮ ಅಂತ ಕರೆಯೋದು. ಅದನ್ನು ಹಿಂದೆ ಎಲ್ಲ ಹೇಳಿದ್ದಾರೆ. ಅದು ಇರಬೇಕು. ನಾವು ರಿಲಿಜನ್ ಅಂತ ಇಟ್ಕೊಂಡ್ರೆ ಆಯ್ತು, ಎಲ್ಲರನ್ನು ಕನ್ವರ್ಟ್ ಮಾಡಿ ಮುಂದೇನು ಆಯ್ತು, ನಾವೆಲ್ಲ ಕನ್ವರ್ಟ್ ಆಗೋಗ್ತೀವಿ, ನಿಮ್ಮ ತೊಂದರೆ ಬೇಡ, ಕನ್ವರ್ಟ್ ಆಗೋಗ್ತೀವಿ, ನಮಗೇನು ತೊಂದರೆ ಇಲ್ಲ. ಏನು ತೊಂದರೆನಾ? ಕನ್ವರ್ಟ್ ಆಗಲಿಕ್ಕೆ ಎಷ್ಟೊತ್ತು? ಕನ್ವರ್ಟ್ ಆಗೋಗ್ತೀವಿ, ಆದರೆ ಮುಂದೆ ಸುಖದ ಗ್ಯಾರಂಟಿ ಕೊಡ್ತೀರಾ? ಸಮೃದ್ಧವಾದ ಸುಖೀಭರಿತವಾದ ಎಲ್ಲರೂ ಮಾಂಗಳಿಕರಾಗುತ್ತಾರೆ ಅಂತನ್ನುವ ಭರವಸೆ ಕೊಡ್ತೀರ ನೀವು? ಆಗ್ತೀವಿ. ಕೊಡ್ಲಿಕ್ಕಾಗಲ್ಲ. ಇಡೀ ಜಗತ್ತು ಇಸ್ಲಾಂ, ಇಡೀ ಜಗತ್ತು ಕ್ರಿಶ್ಚಿಯನ್ ಆಗಿ ಬದಲಾಗಲಿ, ಮತ್ತೆ ಏನು ಕ್ರಾಂತಿ ಪರಿವರ್ತನೆ ಬದಲಾವಣೆ ಬರೋದೇ ಇಲ್ವಾ? ಯಾಕಾಗಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬೈಬಲ್ನಲ್ಲೇ ಒಂದು ಮಾತುಂಟು. ಜೀಸಸ್ ಕ್ರೈಸ್ಟ್ ಹೇಳ್ತಾನೆ, ಡು ನಾಟ್ ಡ್ರ್ಯಾಗ್ ಟು ಮೀ, ಯಾರನ್ನು ಕೂಡ ನನ್ನೆಡೆಗೆ ಸೆಳೆಯದಿರಿ, ಎಳ್ಕೊಂಡು ಬರಬೇಡಿ. ಹೌದಾ? ಮತ್ತೆ ಯಾಕೆ ಇವರೆಲ್ಲ ಕನ್ವರ್ಟ್ ಮಾಡ್ತಾ ಇರೋದು ಗೊತ್ತಿಲ್ಲ. ಹೀಗೆ ಏನು ಮಾಡಬೇಕು ಅಂತನ್ನೋದೇ ಇಲ್ಲ.
ಎಲ್ಲ ಆದಮೇಲೆ ಏನು ಗೊತ್ತಿಲ್ಲ. ಎಲ್ಲ ಆದಮೇಲೆ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ. ಹೀಗಿರುತ್ತೆ. ಅದರಿಂದ ರಾಜಧರ್ಮ ಇದು. ರಾಜಧರ್ಮ ಅನ್ನೋದೇನಿದೆ ಅದು ಇಲ್ಲದಿದ್ದರೆ ಜಗತ್ತು ಹೀಗಾಗತ್ತೆ. ಈ ರಾಜಧರ್ಮವನ್ನು ನೀನು ಬಳಸಿಕೋ, ರಾಜ್ಯವನ್ನು ಆಡು. ಇಲ್ಲಿಗೆ 111ನೇ ಅಧ್ಯಾಯ. ಯುಧಿಷ್ಠಿರ ಅಯಂ ಪಿತಾಮಹೇನೋಕ್ತೋ ರಾಜಧರ್ಮ ಸನಾತನಃ ಕೀದೃಶಶ್ಚ ಮಹಾದಂಡಃ ಸರ್ವಂ ದಂಡೇ ಪ್ರತಿಷ್ಠಿತಂ. ಯುಧಿಷ್ಠಿರ ಹೇಳ್ತಾನೆ, ಅಜ್ಜ ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ದೀನಿ ನಾನು. ಬ್ರಹ್ಮದೇವರು ಹೇಳಿದ ರಾಜಧರ್ಮ ಮಹಾದಂಡ ಅಂದರೆ ಯಾವುದು? ದೇವತಾನಾಂ ರುಚೀಣಾಂಚ ಪಿತॄಣಾಂಚ ಮಹಾತ್ಮನಾಂ ಯಕ್ಷರಕ್ಷ ಪಿಶಾಚಾನಾಂ ಮರ್ತ್ಯಾನಾಂ ಚ ವಿಚೇತತಾಂ ಸರ್ವೇಚಾಂ ಪ್ರಾಣಿನಾಂ ಲೋಕೆ ತಿರ್ಯಕ್ಷ್ವಪಿ ನಿವಾಸಿನಾಂ ಸರ್ವಸ್ಯಾಪಿ ಮಹಾತೇಜಾಃ ದಂಡಶ್ರೇಯಾನಿತಿ ಪ್ರಭೋ. ದೇವತೆಗಳು ದಾರಿ ತಪ್ಪುವುದನ್ನು ನೋಡುತ್ತೇವೆ. ಋಷಿಗಳು, ಪಿತೃಗಳು, ಮಹಾತ್ಮರು, ಯಕ್ಷರು, ರಾಕ್ಷಸರು, ಪಿಶಾಚರು, ವಿಶೇಷವಾಗಿ ಮರ್ತ್ಯರು, ಆಮೇಲೆ ತಿರ್ಯಕ್ ಪ್ರಾಣಿಗಳು, ಇವರೆಲ್ಲರಲ್ಲಿ ತಪ್ಪು ನಡೆಯನ್ನು ನಾವು ಕಾಣ್ತೇವೆ. ತಪ್ಪು ಮಾಡ್ತವೆ, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪಿಗೆ ಸರಿಯಾಗಿ ಒಂದು ಶಿಕ್ಷೆಯ ವ್ಯವಸ್ಥೆ ಇದೆ ಅಂತ ನಾವು ಕೇಳಿದ್ದೇವೆ. ಜಗತ್ತಿನಲ್ಲಿ ಯಾರೂ ತಪ್ಪು ಮಾಡಿ ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರಲ್ಲ ಅಂದರೆ ಇನ್ನೊಬ್ರು. ಇತ್ಯೇತದುಕ್ತಂ ಭವತಾ ಸರ್ವಂ ದಂಡೇ ಚರಾಚರಂ. ನೀವಿಲ್ಲಿ ತನಕ ಹೇಳಿದ್ದನ್ನು ಕೇಳಿದ್ರೆ ಈ ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಕೋ ದಂಡ ಕೀದೃಚೋ ದಂಡ ಕಿಂ ರೂಪ ಕಿಂ ಪರಾಯಣ. ದಂಡ ಅಂದರೆ ಯಾವುದು? ದಂಡ ಅಂದರೆ ಹೇಗೆ? ದಂಡದ ಸ್ವರೂಪ ಏನು? ದಂಡದ ಗುರಿ ಏನು? ದಂಡ ಹೇಗೆ ಪ್ರವೃತ್ತವಾಗತ್ತೆ? ಇದನ್ನೆಲ್ಲವನ್ನ ನನಗೆ ಹೇಳು. ಎಷ್ಟು ತರಹದ ದಂಡಗಳಿವೆ? ಜಾಗರ್ತಿ ಚ ಕಥಂ ದಂಡ ಪ್ರಜಾಸು ವಿಹಿತಾತ್ಮಕ ಕಶ್ಚ ಪೂರ್ವಾಪರಮಿದಂ ಜಾಗರ್ತಿ ಪರಿಪಾಲಯನ್. ದಂಡ ಜನರಲ್ಲಿ ಹೇಗೆ ಒಳಿತನ್ನು ಮೂಡಿಸುತ್ತೆ? ಕಶ್ಚ ವಿಜ್ಞಾಯತೆ ಪೂರ್ವ ಕೋವರೋ ದಂಡ ಸಂಜ್ಞಿತ. ದಂಡಕ್ಕಿಂತ ಮೊದಲಿನ ಅವಸ್ಥೆ ಯಾವುದು? ದಂಡದ ಜೊತೆಗೂಡಿರುವ ಒಳ್ಳೆಯ ಅಂಶಗಳೇನು? ದಂಡ ಯಾರಲ್ಲಿರುತ್ತೆ? ದಂಡದ ದಾರಿ ಏನು? ಎಲ್ಲ ಪ್ರಶ್ನೆಗಳಿದೆ, ಅದಕ್ಕೆಲ್ಲ ಉತ್ತರ ಕೊಡಬೇಕು. ಅದಕ್ಕೆ ಭೀಷ್ಮಾಚಾರ್ಯರು ಜಗತ್ತಿನಲ್ಲಿಯೇ ಯಾರೂ ಹೇಳದ ದಂಡದ ಸ್ವರೂಪವನ್ನು ಹೇಳುತ್ತಾರೆ. ಪ್ರಾಯ ಈಗ ಮುಂದೆ ಹೇಳುವಂಥದ್ದು ಎಲ್ಲ ಧರ್ಮಶಾಸ್ತ್ರಗಳ ಮೂಲ, ಜ್ಯೋತಿಷ್ಕರಿಗೆ ಹೊಸ ಹೊಳಹನ್ನು ಕೊಡಬಲ್ಲಂಥದ್ದು, ನೀತಿ ವಿಚಾರಜ್ಞರಿಗೆ, ನೀತಿ ವಿಧಾನಜ್ಞರಿಗೆ, ನೀತಿಯ ಕುರಿತು ಮೀಮಾಂಸೆ ಮಾಡುವವರಿಗೆ, ಮತ್ತೆ ಬೇರೆ ಬೇರೆ ಗ್ರಂಥಗಳಲ್ಲಿ ಇರುವವರಿಗೆ, ಪ್ರಕೃತಿಯ ನಡೆಯನ್ನು ನೋಡುವವರಿಗೆ, ಎಲ್ಲರಿಗೂ ಹೊಸ ಹೊಳಹನ್ನು ಉಂಟು ಮಾಡುವಂತಹ ಒಂದು ಭಾಗ ಇದು. ದಂಡ ಅಂದರೆ ಯಾವುದು? ದಂಡದ ಸ್ವರೂಪ ಏನು? ದಂಡ ಏಕೆಂದರೆ ಶಿಕ್ಷೆಗಾಗಿಯೇ ಎಲ್ಲ ಹೊರಟಿರೋದು. ನಿಯಮವನ್ನು ಮೀರಿದವನಿಗೆ ಶಿಕ್ಷೆ ಉಂಟು. ಆ ಶಿಕ್ಷೆಯ ಅಂತಿಮ ಗುರಿ ಏನು? ಶಿಕ್ಷೆಯ ದಾರಿ ಏನು? ಯಾರೂ ಕೇಳಿಕೊಂಡದ್ದು ನಮಗೆ ಕಂಡಿಲ್ಲ. ಶಿಕ್ಷೆ ಕೊಡಬೇಕು. ಶಿಕ್ಷೆ ಅಂದರೆ ಒಂದು ರೀತಿ
ಒಬ್ಬ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ತಡೆಯೋದಷ್ಟೇ ಅಂತ ಭಾವನೆ ಇದೆ, ಅದು ಸ್ಥೂಲವಾಗಿ. ಆದರೆ ಅದು ಬಹಳ ಸೂಕ್ಷ್ಮವಾದ, ಅತ್ಯಂತ ಸೂಕ್ಷ್ಮವಾದ ಸಂಗತಿಗಳನ್ನು ಹೇಳುತ್ತೆ. ಪೂರ್ತಿ ಯೋಚನೆ ಮಾಡಿದೀಯಾ ಅಂತ ನೀನು ಕೇಳಿದ್ರೆ ನಾನು ಪೂರ್ತಿ ಯೋಚನೆ ಮಾಡಿಲ್ಲ ಅಂತಲೇ ಹೇಳ್ತಾ ಇರೋದು. ನಾನು ನಿಮ್ಮ ಜೊತೆಗೆ ಅಧ್ಯಯನ ಮಾಡ್ತಾ ಇರುವವನೇ. ಉಪಾಧ್ಯಾಯ ಅಂದ್ರೆ ಏನರ್ಥ? ಹತ್ತಿರದಲ್ಲಿ, ಸ್ವಲ್ಪ ಮೇಲುಗಡೆ ತಿಳಿದುಕೊಳ್ತಾ ಇರೋನು. ಉಪಾಧ್ಯಾಯ. ಶ್ರೀನಿಧಿ ತಟ್ಟಿಯವರ ಪ್ರಶ್ನೆ ಅಂದರೆ ಪ್ರಾಯಶ್ಚಿತ್ತದ ಹೊಸ ಆಯಾಮವು ಇದರಲ್ಲಿ ಪ್ರಾಯಶ್ಚಿತ್ತದ ಹೊಸ ಆಯಾಮ ಇದರಲ್ಲಿ ಒಳಗೊಂಡಿಲ್ಲ. ಶಿಕ್ಷೆ ದೈವಿಕವಾದ ಶಿಕ್ಷೆ ಆಗಿರಲಿ, ಪ್ರಾಕೃತಿಕವಾಗಿ ದೈವ ನಮಗೆ ಕೊಡುವಂತಹ ಸಮಸ್ಯೆ ಆಗಿರಲಿ, ಅದನ್ನು ಹೇಗೆ ಚಿಂತನೆ ಮಾಡಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಪ್ರಾಯಶ್ಚಿತ್ತದ ಬಗ್ಗೆ ಇಲ್ಲೇನು ಬರೋಲ್ಲ. ನಿಮಗೆ ಪ್ರಾಯಶ್ಚಿತ್ತದ ಬಗ್ಗೆ ಬರೋದಾದರೆ ಅನುಶಾಸನ ಪರ್ವದಲ್ಲಿ ಬರ್ತದೆ. ಅನುಶಾಸನ ಪರ್ವದಲ್ಲಿ ಬರುತ್ತೆ. ಮತ್ತೆ ಇಡೀ ಮಹಾಭಾರತವೇ ಪ್ರಾಯಶ್ಚಿತ್ತದ ಸ್ವರೂಪ. ಜನಮೇಜಯ ತಾನು ಮಾಡಿದ ಒಂದು ಪಾಪಕ್ಕೆ, ಅದು ನಾಯಿ ಮರಿ, ಅದನ್ನು ಹೊಡೆದು ಬಿಟ್ಟಿರ್ತಾನೆ, ಯಾವ ತಪ್ಪು ಮಾಡದೆ. ಅದು ಅವನು ಅಲ್ಲ, ಅವ್ರ ತಮ್ಮಂದರು. ಸರಮ ಅಂತ ಹೇಳಿ ದೇವಲೋಕದ ನಾಯಿ. ಆ ದೇವಲೋಕದ ನಾಯಿಯ ಮಗು ಅಂದರೆ ನಾಯಿ ಮರಿ, ಅದು ಸುಮ್ಮನೆ ಇರುತ್ತೆ, ಅದ್ರ ಪಾಡಿಗದು ಹೊಡೆದು ಬಿಡ್ತಾರೆ. ದೇವಲೋಕದ ನಾಯಿ ಸರಮೆ ಶಾಪ ಕೊಡುತ್ತೆ. ವೇದದಲ್ಲೆಲ್ಲ ಈ ಸರಮೆಯ ಮಹತ್ವ ಬಂದ್ಬಿಟ್ಟಿದೆ. ನಮ್ಮ ಬುದ್ಧಿಯ ಸಂಕೇತ ಅದು ಸರಮ ಅಂತ ಹೇಳಿ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಆ ಸರಮೆಯ ಅಂದರೆ ದೇವಲೋಕದ ನಾಯಿಯ ಮರಿಗೆ ಹೊಡೆದ ಪಾಪದಿಂದ ಪ್ರಾಯಶ್ಚಿತ್ತ ಆಗಬೇಕು ಅಂತಂದುಕೊಂಡಾಗ, ಮತ್ತೆ ಸರ್ಪಗಳನ್ನು ಕೊಂದ ಪ್ರಾಯಶ್ಚಿತ್ತಕ್ಕಾಗಿ ಮಹಾಭಾರತ ಶ್ರವಣ ಆಗ್ತಾ ಇರೋದಿದು. ಹೀಗಾಗಿ ಮಹಾಭಾರತ ಶ್ರವಣಕ್ಕಿಂತ ಮಿಗಿಲಾದ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ. ಅಂದರೆ ಎಷ್ಟು ವ್ಯಾಪಕವಾಗಿ ನಡೀಬೇಕಿತ್ತು ಮಹಾಭಾರತದ ಪ್ರಾಯಶ್ಚಿತ್ತದ ಚಿಂತನೆ. ಮಹಾಭಾರತದ ಚಿಂತನೆ ಎಷ್ಟು ವ್ಯಾಪಕವಾಗಿ ನಡೀಬೇಕಿತ್ತು. ಈಗ ಮಹಾಭಾರತವೇ ಪ್ರಾಯಶ್ಚಿತ್ತ. ಇಲ್ಲಿ ಏನು ಪ್ರಾಯಶ್ಚಿತ್ತದ ಬಗ್ಗೆ ಹೇಳಲ್ಲ, ಮುಂದೆ ಕೆಲವೊಂದು ಕಡೆ ಬರುತ್ತೆ. ಇರಲಿ, ಈಗ ಪ್ರಧಾನ ಪ್ರವಾಹಕ್ಕೆ ಬರೋಣ. ಶೃಣು ಕೌರವ್ಯ ಯೋ ದಂಡೋ ವ್ಯವಹಾರೋ ಯಥೈವತಃ ಯಸ್ಮಿನ್ ಹಿ ಸರ್ವಮಾಯತ್ತಂ ಸಧರ್ಮ ಇತಿ ಕೇವಲಃ. ಕೌರವ್ಯ, ಓ ಕುರುಕುಲದಲ್ಲಿ ಬಂದವನೇ, ಶೃಣು ಕೇಳು. ಯಹ ದಂಡ, ದಂಡದ ಸ್ವರೂಪ ಏನು? ವ್ಯವಹಾರ ಅಂದರೆ ಕೋರ್ಟ್ ಕೇಸ್, ಅದು ಹೇಗಿರುತ್ತೆ? ಅದು ದಂಡದ ಅಂಗ. ಅದು ಸುಮ್ಮನೆ ಮಾತಾಡ್ತಾ ಇರೋದೇನು? ನೀವೇನು ಬೇಕಾದರೂ ಮಾಡಿ ಮಾತಿನಲ್ಲಿ ಗೆಲ್ಲುವವರನ್ನ ನೀವಿಟ್ಟುಕೊಂಡ್ರೆ ನಿಮ್ಮ ಕ್ರಿಯೆಗೆ ನಾವು ಶಿಕ್ಷೆ ಕೊಡೋಲ್ಲ ಅಂತ ಹೇಳಿದ ರೀತಿ ಅದಲ್ಲ. ನೀವು ತಪ್ಪು ಮಾಡಿರ್ರಿ, ಸರಿ ಮಾಡಿರ್ರಿ, ನಿಮ್ಮ ಪರವಾಗಿ ನಿಮಗೆ ವಾದ ಮಾಡಲಿಕ್ಕೆ ಬರದೆ ನಿಮ್ಮ ಪರವಾಗಿ ವಾದ ಮಾಡುವವರು ಬಂದು ಅವರ ಬುದ್ಧಿವಂತಿಕೆಗೆ ನೀವು ಬೆಲೆ ಕಟ್ಟಿದಿರೆ, ನಿಮ್ಮ ಅಪರಾಧಕ್ಕೆ ನಾವು ಶಿಕ್ಷೆ ಕೊಡಲ್ಲ ಅನ್ನೋ ವ್ಯವಸ್ಥೆ ಅಲ್ಲ ಅದು. ಧರ್ಮಭೂಯಿಷ್ಠವಾಗಿರಬೇಕು. ಈಗಿನ ವ್ಯವಸ್ಥೆ ಹಾಗೆ. ತಸ್ಯ ಲೋಪಾಃ ಕಥಂ ನ ಸ್ಯುಃ ಯಸ್ಮಿನ್ ಹಿ ಸರ್ವಮಾಯತ್ತಂ ಸಧರ್ಮ ಇತಿ ಕೇವಲಃ. ಇದಕ್ಕೆ ಸಂಬಂಧಿಸಿದ ಎಲ್ಲವೂ ಎಲ್ಲಿ ಇರುತ್ತೋ ಅದನ್ನು ಧರ್ಮ. ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ ಇದ್ರೆ ಅದು ಧರ್ಮ. ಧರ್ಮಸ್ಯಾರ್ಥೇ ಮಹೀಪಾಲ ವ್ಯವಹಾರ ಇತಿಷ್ಯತೆ. ಧರ್ಮಕ್ಕಾಗಿ ವ್ಯವಹಾರ, ವಿಚಾರಣೆ. ಪ್ರಾಡ್ವಿವಾಕ, ನ್ಯಾಯಾಧೀಶ ಅಂತ ಇರ್ತಾನೆ. ತಪ್ಪು ಮಾಡಿದವ, ದೂರು ಕೊಟ್ಟವ, ಅಲ್ಲಿಂದ ಶುರು ಆಗತ್ತೆ ವ್ಯವಹಾರ. ತಸ್ಯ ಲೋಪಾಃ ಕಥಂ ನ ಸ್ಯುಃ ಲೋಕೇಶ್ವ್ಯಃ ಮಹಾತ್ಮನಃ.
ಅದು ಬಹಳ ಸೂಕ್ಷ್ಮ, ಬಹಳ ಇಲ್ಲಿಯ ತನಕ ಗಂಭೀರವಾಗಿ ಹೋಗ್ತಾ ಇತ್ತು. ಸ್ವಲ್ಪ ತೆಳುಗೊಳಿಸ್ಲಿಕ್ಕೆ ಒಂದು ಕಥೆ ಹೇಳ್ತೇನೆ ನಿಮಗೆ. ನ್ಯಾಯ ಏನಿದೆ ಅದನ್ನು ಕಂಡುಹಿಡಿಯೋದು ಹೇಗೆ? ಒಬ್ಬ ಒಂದು ಯಂತ್ರದ ಮೂಲಕ ಕಂಡುಹಿಡಿಲಿಕ್ಕೆ ಹೋದ. ಯಾವುದೇ ಅಪರಾಧ ಮಾಡಿದ ಮೇಲೆ ಅಲ್ಲಿ ಬಂದು ನಿಂತರೆ ಅದೊಂದು ಪ್ಲಾಟ್ಫಾರ್ಮ್, ಒಂದು ಪುಟ್ಟ ಯಂತ್ರ, ಆ ಯಂತ್ರದ ಮೇಲೆ ನಿಲ್ಲಬೇಕು. ನೀವು ಅಪರಾಧಿ ಆದರೆ ಬೀಪ್ ಸೌಂಡೋ ಅಥವಾ ಅಲಾರ್ಮ್ ಥರನೋ ಅದು ಹೊಡಿಲಿಕ್ಕೆ ಶುರು ಆಗತ್ತೆ. ನೀವು ಅಪರಾಧಿ ಆಗಿರಬೇಕು. ನೀವು ಅಲ್ಲಿ ನಿಲ್ಲುವ ಮೊದಲು ನಿಮ್ಮ ಆರೋಪ ಪಟ್ಟಿಯನ್ನು ಗಟ್ಟಿಯಾಗಿ ಒಬ್ಬ ಓದ್ತಾನೆ, ಎಲ್ಲರಿಗೂ ತಿಳಿಸುವ ಹಾಗೆ. ನೀವೇನು ಮಾಡಬೇಕು? ಆ ಯಂತ್ರದ ಮೇಲೆ ನಿಲ್ಲಬೇಕು. ತೂಕದ ಯಂತ್ರ ಥರ ಇರುತ್ತದು. ಅದ್ರ ಮೇಲೆ ನಿಂತರೆ ಗಟ್ಟಿಯಾಗಿ ಸದ್ದು ಮಾಡಲಿಕ್ಕೆ ಶುರು ಮಾಡುತ್ತೆ, ನೀವು ಅಪರಾಧಿಗಳಾಗಿದ್ದರೆ. ಒಬ್ಬ ಎಲ್ಲರಿಗೂ ಕಾಣುವ ಹಾಗೆ ಒಬ್ಬನನ್ನು ಕೊಂದ. ಅವನು ಕರ್ಕೊಂಡು ಬಂದು ನಿಲ್ಲಿಸಿದ್ರಂತೆ. ಅವನ ಬಗ್ಗೆ ಇರುವ ಆರೋಪಗಳನ್ನು ಓದಿದ ನ್ಯಾಯಾಧೀಶರ ಅಸಿಸ್ಟೆಂಟ್ ಅವನನ್ನು ಮೇಲ್ಗಡೆ ನಿಲ್ಲಿಸಿದ್ರು. ಯಂತ್ರ ಬೀಪ್ ಸೌಂಡ್ ಮಾಡಲಿಲ್ಲ. ಅಲಾರ್ಮ್ ಮೊಳಗಲಿಲ್ಲ. 100 ಜನ ಇದ್ದಾರೆ, ಅವ್ರ ಎದುರುಗಡೆನೇ ಇವನು ತಿವಿದಿದ್ದಾನೆ. ಅವನನ್ನು ಅಪರಾಧಿ ಅಂತ ಯಂತ್ರ ಹೇಳ್ತಾ ಇಲ್ಲ. ಕೆಟ್ಟೋಯ್ತ ಕಡೆಗೆ ನೋಡಿದ್ರು. ಇನ್ನೊಬ್ಬ ಅವನನ್ನು ಸಸ್ಪೆನ್ಷನ್ನಲ್ಲಿ ಇಟ್ಟು ಇನ್ನೊಬ್ಬ ಅಪರಾಧಿಯನ್ನು ಕರೆದ್ರು. ಎಲ್ಲ ಆಯಿತು. ಆಮೇಲೆ ಅನುಮಾನ ಬಂತು ನ್ಯಾಯಾಧೀಶರಿಗೆ. ಅಲ್ಲಪ್ಪ, 100 ಜನ ಹೇಳ್ತಾ ಇದ್ದಾರೆ ನೀನು ತಿವಿದಿದ್ದನ್ನು ನೋಡಿದ್ದಾರೆ, ಆದರೆ ಯಂತ್ರ ಮಾತ್ರ ಏನೂ ಸದ್ದು ಮಾಡ್ತಾ ಇಲ್ಲ. ನೀನು ತಪ್ಪು ಮಾಡಿದ್ಯಾ ಮಾಡಿಲ್ವಾ? ಮಾಡಿಲ್ಲ. ಕೊಂದಿದ್ಯಾ ಕೊಂದಿಲ್ವಾ? ಕೊಂದಿದ್ದೀನಿ ಇಂದ. ಕೊಂದಿದ್ದೀನಿ ಅಂತ ಹೇಳಿ ಆರೋಪಿಯೇ ಒಪ್ಕೊಳ್ತಾ ಇದ್ದಾನೆ, ಆದರೆ ತಪ್ಪು ಮಾಡಿಲ್ಲ ಅಂತ ಇದ್ದಾನೆ. ಏನರ್ಥ? ನಾನು ಮಾಡಿದ ತಪ್ಪು ಅಂತ ಅವನಿಗನ್ಸಿಲ್ಲ. ಸರಿ, ಯಂತ್ರವನ್ನು ಡಿಸೈನ್ ಮಾಡಿದವನ್ನ ಕರೆದ್ರು. ಯಂತ್ರವನ್ನು ಹೇಗೆ ಡಿಸೈನ್ ಮಾಡಿದ್ಯಾ? ನಾನು ಮಾಡಿದ್ದು ತಪ್ಪು ಅಂತ ಒಬ್ಬನಿಗೆ ಅನ್ನಿಸಿದರೆ ಹೃದಯದ ಬಡಿತ ಜೋರಾಗಿ, ಮನಸ್ಸಿನ ಉದ್ವೇಗ ಹೆಚ್ಚಾಗಿ, ಅವನ ದೇಹದಲ್ಲಿ ಏನು ಪರಿಣಾಮ ಆಗತ್ತೆ, ಆ ಕಂಪವನ್ನು ನಾನು ಮಾಡಿರುವ ಒಂದು ಯಂತ್ರ ರೀಡ್ ಮಾಡುತ್ತೆ. ಆ ಕಂಪವನ್ನು ಕೂಗಿನ ಮೂಲಕ ದಾಖಲಿಸುತ್ತೆ. ಅದು ಯಂತ್ರ. ಇವನಿಗೆ ಕೊಂದಿದ್ದಾನೆ, ಆದರೆ ನಾನು ಮಾಡಿರೋ ತಪ್ಪು ಅಂತ ಅನಿಸಿಲ್ಲ. ಅದರಿಂದಾಗ ಅವನಿಗೆ ಉದ್ವೇಗ ಆಗಲಿ, ರಕ್ತದ ಒತ್ತಡ ಆಗಲಿ, ಹೃದಯದ ಬಡಿತ ಆಗಲಿ ಇತ್ಯಾದಿಗಳೆಲ್ಲ ವೇಗವಾಗಿ ಆಗಲೇ ಇಲ್ಲ. ಅದರಿಂದಾಗಿ ಯಂತ್ರ ಏನು ಮಾಡಿತು? ಸುಮ್ಮನಾಗ್ಬಿಡ್ತು. ಯಾಕೆಂದರೆ ಅವನ ಕಂಪಗಳು, ಅವನ ಟೆನ್ಷನ್ನು ಅದ್ರ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲ. ಆಗ ನ್ಯಾಯಾಧೀಶರಿಗೆ ಈ ಯಂತ್ರ ಉಪಯೋಗಿಸ್ಬೇಕೋ ಉಪಯೋಗಿಸಬಾರದು ಅಂತ ಡೌಟ್ ಬಂತು ಅಂತ. ಹೀಗೊಂದು ಯಂತ್ರ ಅಂತ ಒಂದು ಇದ್ರೆ ಇದನ್ನು ಬರೆದವನು ಯಾರು ಅಂತ ಕೇಳಬೇಕಲ್ಲ ನೀವು. ನಾನೇ ಬರೆದಿದ್ದು. ಯಾಕೆ ಅಂತ ಹೇಳಿದರೆ, ನ್ಯಾಯ ಅನ್ನೋದು ಸೂಕ್ಷ್ಮ. ಚೇತನನ ಮೀಮಾಂಸೆಯಿಂದ ಮಾತ್ರ ತೀರ್ಮಾನ ಆಗುವಂಥದ್ದು. ಕೇವಲ ಯಂತ್ರಗಳಿಗೆ ಅದು ದಕ್ಕುವುದಿಲ್ಲ. ಮೀಮಾಂಸೆ ಮಾಡುವವನು ಕೂಡ ತೀರ ಸ್ಥೂಲ ದೃಷ್ಟಿಯಾಗಿದ್ದರೆ ಅವನಿಗೂ ನ್ಯಾಯ ದಕ್ಕೋದಿಲ್ಲ ಅನ್ನೋದನ್ನು ಈ ಕಥೆಯ ಮೂಲಕ ತಿಳಿಸಬಹುದು ಅಂತ ನನಗನ್ನಿಸಿತು.
ನನಗೆ ಏನು ಸ್ಫೂರ್ತಿ? ಈ ಶ್ಲೋಕವೇ ಸ್ಫೂರ್ತಿ. ನೋಡಿ, ಹೇಳ್ತಾರೆ, ಧರ್ಮಸ್ಯಾರ್ಥೇ ಮಹೀಪಾಲ ವ್ಯವಹಾರ ಇತಿ ಇಷ್ಯತೆ. ಧರ್ಮಕ್ಕಾಗಿ ವ್ಯವಹಾರ. ತಸ್ಯ ಲೋಪಾಹ ಕಥಂ ನ ಸ್ಯುಃ ಲೋಕೇಶ್ವಿಹ ಮಹಾತ್ಮನಃ. ಅದರಲ್ಲಿ ಲೋಪ ಇರುತ್ತೆ. ನ್ಯಾಯಾಧೀಶನೊಬ್ಬ ತೀರ್ಮಾನ ಮಾಡುವಾಗ ಲೋಪ ಇರಲ್ವಾ? ಅವನು ಯಾವ ಪ್ಯಾರಾಮೀಟರ್ಗಳನ್ನು ಬಳಸ್ತಾನೆ ಅದೇ ದುಷ್ಟವಾಗಿ ಇದ್ರೆ, ಅದೇ ದುಷ್ಟವಾಗಿರುತ್ತೆ. ಇದಕ್ಕೆ ಇನ್ನೊಂದು ಕಥೆ ಹೇಳ್ತೇನೆ. ಇದು ಕಥಾಸರಿತ್ಸಾಗರದಲ್ಲಿ ಬಂದ ಕಥೆ. ಇದು ಕಥಾಸರಿತ್ಸಾಗರದಲ್ಲಿ ಬಂದ ಕಥೆ. ಕೆಲವೊಬ್ಬರು ಇದನ್ನು ಪರಿಗಣಿಸಲ್ಲ, ಅದರ ಕಥೆ ಚೆನ್ನಾಗಿದೆ. ಒಂದು ಪ್ರತಿಮೆ ಇರುತ್ತೆ, ದೇವಿ ಪ್ರತಿಮೆ. ಅಲ್ಲಿ ಆರೋಪಿ ಆದವ ನಾನು ತಪ್ಪು ಮಾಡಿಲ್ಲ ಅನ್ಬೇಕು. ತಪ್ಪು ಮಾಡಿದ್ರೆ ಅವನ ಮುಖ ಎಲ್ಲ ವಿಕಾರ ಆಗಿ, ಅವನ ದೇಹ ಎಲ್ಲ ಹೊಲಸು ವಾಸನೆ ಬರಲಿಕ್ಕೆ ಶುರು ಆಗಿ, ಮುಖ ಎಲ್ಲ ಸೊಟ್ಟಗೆ ತಿರುಗಿಕೊಂಡು ಕುರೂಪ ಬಂದ್ಬಿಡುತ್ತೆ. ಆ ತರಹ ಒಬ್ಬ ಅದನ್ನು ಚಾಲೆಂಜ್ ಮಾಡಿದ ಅಂತೆ, ಇದಕ್ಕೆ ಹೇಗಾದರೂ ಮಣ್ಣು ಮುಕ್ಕಿಸ್ತೀನಿ ಅಂತ ದೇವಿಗೆ. ಅವ ಏನು ಮಾಡಿದ, ಒಬ್ಬ ಎಲ್ಲಿಯೋ ಅವನ ಫ್ರೆಂಡು ಊರಿಗೆ ಹೋಗಬೇಕಿತ್ತು. ಅವಾಗ ಬ್ಯಾಂಕೆಲ್ಲ ಇರಲಿಲ್ವಲ್ಲ, ಊರಿಗೆ ಹೋಗಬೇಕಿತ್ತು. ತನ್ನಲ್ಲಿದ್ದ ಒಂದಿಷ್ಟು ಹಣವನ್ನು ಈ ಸ್ನೇಹಿತನಿಗೆ ಕೊಟ್ಟ. ಯಾರು ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಅವನು ಕೊಟ್ಟ. ಅವನನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ವೈ ಅನ್ನೋನು ಎಕ್ಸ್ಗೆ ಕೊಟ್ಟ. ಎಕ್ಸ್ಗೆ ಏನು ಗುರಿ ಇತ್ತು? ಈ ನ್ಯಾಯ ನಿರ್ಣಯ ಸರಿಯಲ್ಲ ಅಂತ ತೋರಿಸ್ಬೇಕು ಅಂತ. ವಿಕಾರ ಆಗುವ ಪ್ರಸಂಗ. ಇವನೇನು ಮಾಡಿದ, ಇಸ್ಕೊಂಡ. ಎಷ್ಟೋ ರೂಪಾಯಿ ಕೊಟ್ಟಿದ್ದ, ಬೆಳ್ಳಿ ನಾಣ್ಯಗಳು. ಊರಿಂದ ಮರಳಿ ಬಂದ ವೈ ಎಕ್ಸ್ಗೆ ಕೇಳಿದ, ನಾನು ದುಡ್ಡು ಕೊಟ್ಟಿದ್ದೀನಲ್ಲ ಕೊಡು. ಕೊಡಲಿಲ್ಲ. ಇಲ್ಲ, ನೀನು ಕೊಟ್ಟೇ ಇಲ್ಲ ನನಗೆ. ನ್ಯಾಯಾಧೀಶರ ಹತ್ರ ಕರ್ಕೊಂಡು ಹೋದರು. ನೋಡಿ, ನಾನು ಎಕ್ಸ್ಗೆ ದುಡ್ಡು ಕೊಟ್ಟಿದ್ದೆ, ಅವನೀಗ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ವೈ ಆರೋಪ ಮಾಡ್ದ. ಅವರೇನು ಮಾಡಿದ್ರು, ನ್ಯಾಯಾಧೀಶರು ಯಥಾ ಪ್ರಕಾರ ಇದು ಕಾಂಪ್ಲಿಕೇಟ್ ಆಗಿದೆ ಅಂತ ಹೇಳಿ ಆ ದೇವಿಯ ವಿಗ್ರಹದ ಹತ್ರ ಕರ್ಕೊಂಡು ಹೋದರು. ಪ್ರತಿಜ್ಞೆ ಮಾಡು ಅಂದರು. ಈ ಎಕ್ಸ್ ಇದ್ದಾನಲ್ಲ, ಅವನ ಹತ್ರ ಒಂದು ಕೋಲಿತ್ತು. ಆ ಕೋಲನ್ನು ವೈಗೆ ಒಂದು ಸ್ವಲ್ಪ ಹಿಡ್ಕೊ ಅಂತ ಕೊಟ್ಟ. ಹಿಡ್ಕೊಂಡ್ಮೇಲೆ ಆ ಪ್ರತಿಮೆಯ ಮುಂದೆ ಹೇಳಿದ, ನಾನು ಹಣವನ್ನು ಅವನಿಗೆ ಕೊಟ್ಟಿದ್ದೇನೆ. ನನ್ನ ಹತ್ರ ಏನಿಲ್ಲ. ಇನ್ನೇನು ವಿಕಾರ ಆಗ್ಬಿಡ್ಬೇಕು ಅಂತ ಕಾಯ್ತಾ ಇದ್ರು. ಏನಾಗಲಿಲ್ಲ. ಕುರೂಪ ಬರಲಿಲ್ಲ, ವಿಕಾರ ಆಗಲಿಲ್ಲ, ಏನು ಪರಿಣಾಮನೂ ಆಗಲಿಲ್ಲ. ಲೆಕ್ಕದ ಪ್ರಕಾರ ಆಗಬೇಕಿತ್ತು, ಆಗಲಿಲ್ಲ. ಇವನು ವೈ ಹೋದ, ಹೇಳಿದ, ಅವನು ನನಗೆ ಯಾವ ಹಣವನ್ನು ಕೊಟ್ಟಿಲ್ಲ, ಇದಕ್ಕೆ ತಪ್ಪಿದ್ರೆ ನನ್ನ ಮುಖ ಬೇಕಾದ್ರೆ ವಿಕಾರ ಆಗಲಿ. ವಿಕಾರ ಆಗೋಯ್ತು. ಆಮೇಲೆ ಅವನು ಹೇಳಿದ, ಮೋಸ ಮಾಡಿದವ, ನಾನು ಸುಳ್ಳೇ ಹೇಳಿದ್ದು, ಈ ದೇವಿಯಿಂದ ಅದನ್ನು ಗುರುತಿಸ್ಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅವನು ಏನು ಕೋಲ್ ಕೊಟ್ಟನಲ್ಲ, ಆ ಕೋಲಿನ ಟೊಳ್ಳಿನ ಒಳಗಡೆ ಬೆಳ್ಳಿ ನಾಣ್ಯಗಳನ್ನೆಲ್ಲ ಹಾಕಿದ್ದ. ಅವಾಗ ಒಂದು ಸ್ವಲ್ಪ ಹಿಡ್ಕೊಂಡ. ಅಲ್ಲಿ ಆ ರೀತಿ ಹೇಳಿದ, ಅದು ಗೊತ್ತಾಗಲಿಲ್ಲ, ಕೊಟ್ಟಿದ್ದಾನೆ ಅಷ್ಟೇ. ನ್ಯಾಯ ನಿರ್ಣಯ ಅನ್ನೋದು ಕೆಲವೊಮ್ಮೆ ಹೀಗೆ ಸೂಕ್ಷ್ಮ ಇರುತ್ತೆ. ಕಾನೂನಿನ ಸಮಸ್ಯೆಗಳನ್ನು ಈ ರೀತಿ ಬಳಸಬಹುದು, ಈ ರೀತಿ ಜಾರಬಹುದು. ಅದೊಬ್ಬ ಚೆನ್ನಾಗಿ ಗೊತ್ತಿರುತ್ತೆ ಒಬ್ಬನಿಗೆ. ಅದರಿಂದ ಹೇಳಿದ್ರು, ತಸ್ಯ ಲೋಪಾಹ ಕಥಂ ನ ಸ್ಯುಃ
ಲೋಕದಲ್ಲಿ ಏನು ನ್ಯಾಯ ನಿರ್ಣಯಕ್ಕೆ ಅಂತ ವ್ಯವಸ್ಥೆ ಮಾಡಿರ್ತೀವಿ, ಅದರಲ್ಲಿ ಲೋಪ ಹೇಗಾಗೋದಿಲ್ಲ ಅದನ್ನು ಹೇಳಿ. ನ್ಯಾಯಾಧೀಶರ ಮೂಡು, ನ್ಯಾಯಾಧೀಶರು ವಾಕ್ಯವನ್ನು ಗ್ರಹಿಸುವ ಕ್ರಮ, ಅರ್ಥ ಮಾಡಿಕೊಳ್ಳುವ ರೀತಿ, ಇವನು ಮಾಡುವ ವಾದ, ಇವೆಲ್ಲವನ್ನ ನ್ಯಾಯದ ದಾರಿಯಲ್ಲಿ ಸರಿದೂಗಿಸೋದು ಹೇಗಪ್ಪ? ನನ್ನ ರಾಜ್ಯದಲ್ಲಿ ನಾನು ಸ್ಥಾಪಿಸುವ ಕೋರ್ಟು ಅದು ಧರ್ಮ ಲೋಪಕ್ಕೆ ಕಾರಣ ಆಗಬಾರದು. ಆ ರೀತಿ ಹೇಗೆ ಮಾಡಬೇಕು ಅದನ್ನು ಹೇಳಿ ಅಂತಂದ. ಎಷ್ಟು ಗಂಭೀರವಾಗಿದೆ ವಿಷಯ. ಇತ್ಯರ್ಥಂ ವ್ಯವಹಾರಸ್ಯ ವ್ಯವಹಾರತ್ವಮಿಷ್ಯತೆ ಅಪಿ ಚೈತತ್ಪುರಾ ರಾಜನ್ ಮನುನಾ ಪ್ರೋಕ್ತಮಾದಿತಃ. ಮನು ಹೇಳಿದ್ದೇನೋ ಹೌದು. ಸುಪ್ರಣೀತೇನ ದಂಡೇನ ಪ್ರಿಯ ಸಮಾತ್ಮನ ಪ್ರಜಾ ರಕ್ಷತೆ ಯಸ್ ಸಮ್ಯಕ್ ಧರ್ಮ ಏವ ಹಿ ಕೇವಲ. ರಾಜನಿಗೆ ವೈಯಕ್ತಿಕವಾದ ಪ್ರಿಯ ಮತ್ತೆ ಅಪ್ರಿಯ ಇರಬಾರದು. ರಾಜನಿಗೆ ವೈಯಕ್ತಿಕವಾಗಿ ಅವನು ನನಗೆ ಇಷ್ಟ ಆಗ್ತಾ ಇದ್ದಾನೆ, ಹೀಗಾಗಿ ಅವನ ಪರವಾಗಿ ನ್ಯಾಯ ಕೊಡೋಣ, ಇವನು ನನಗಿಷ್ಟ ಆಗ್ತಾ ಇಲ್ಲ ಅದರಿಂದಾಗಿ ನ್ಯಾಯ ಕೊಡೋದು ಬೇಡ ಅವನಿಗೆ, ಈ ತರಹ ಇರಬಾರದು. ಅವನೇ ಪ್ರಜೆಗಳನ್ನು ರಕ್ಷಿಸುವವ. ಯಥೋಕ್ತಮೇ ತದ್ವಚನಂ ಪ್ರಾಗೇವ ಮನುನಾ ಪುರಾ ಜನ್ಮ ಚೋಕ್ತಂ ವಸಿಷ್ಠೇನ ಬ್ರಹ್ಮಣೋ ವಚನಂ ವಹತ್. ಈ ಮಾತನ್ನ ಮನುನು ಹೇಳಿದ್ದಲ್ಲ, ವಸಿಷ್ಠರು ಹೇಳಿದ್ದು ಮನುವಿಗೆ. ವಸಿಷ್ಠರದ್ದ ಮಾತು ಅಂದ್ರೆ ವಸಿಷ್ಠರದ್ದು ಅಲ್ಲ, ಬ್ರಹ್ಮದೇವರು ಹೇಳಿದ್ದು. ಪ್ರಾಗಿದಂ ವಚನಂ ಪ್ರೋಕ್ತಂ ತತ ಪ್ರಾಗ್ವಚನಂ ವಿದುಹು ವ್ಯವಹಾರಸ್ಯ ಚಾಖ್ಯಾನಾತ್ ವ್ಯವಹಾರ ಇಹೋಚ್ಯತೆ. ಅದರಿಂದ ಪ್ರೋಕ್ತ ಅಂತ, ಪ್ರೋಕ್ತ ಅನ್ನುವ ಮಾತಿಗೇನೆ ಪ್ರಾಕ್ ಉಕ್ತಂ ಅಂತ. ಮೊದಲು ಹೇಳಿದ್ದು ಪ್ರೋಕ್ತ. ದಂಡಾತ್ ತ್ರಿವರ್ಗ ಸತತಂ ಸುಪ್ರಣೀತಾತ್ ಪ್ರವರ್ತತೆ ದೈವಂ ಹಿ ಪರಮೋ ದಂಡೋ ರೂಪತೋಗ್ನಿರಿವೋತ್ಥಿತಃ. ದಂಡಾತ್ ತ್ರಿವರ್ಗ ಸತತಂ, ದಂಡದಿಂದ ತ್ರಿವರ್ಗ ಚೆನ್ನಾಗಿ ಮಾಡಿದ್ರೆ ಧರ್ಮ ಅರ್ಥ ಕಾಮಗಳು ನೆಟ್ಟಿಗಿರುತ್ತೆ. ಆದರೆ ದಂಡದ ಅಂತಿಮ ಹಿಡಿತ ದೈವದ್ದು. ನೀಲೋತ್ಪಲದಮಶ್ಯಾಮ ಚತುರ್ದ್ರಂಷ್ಟ್ರಶ್ಚತುರ್ಭುಜ. ಭೀಷ್ಮಾಚಾರ್ಯರು ಹೇಳ್ತಾರೆ ದಂಡದ ಸ್ವರೂಪ ಹೇಗೆ, ದಂಡದ ರೂಪ ಅಂತ ನೀವು ಕಲ್ಪನೆ ಮಾಡಿದ್ರೆ ಅದು ಹೀಗೆ ಅಂತಾರೆ ಭೀಷ್ಮಾಚಾರ್ಯರು. ದೈವಂ ಹಿ ಪರಮೋ ದಂಡೋ ರೂಪತೋಗ್ನಿರಿವೋತ್ಥಿತಃ. ದೈವವೇ ದಂಡ ಅಂದ್ರೆ ದಂಡದ ಸ್ವರೂಪ ಏನು, ದಂಡವನ್ನು ಹೇಗೆ ಚಿಂತಿಸಬೇಕು. ನೀಲೋತ್ಪಲದಲ ಶ್ಯಾಮ, ಪರಮಾತ್ಮನ ಕಾಲರೂಪವನ್ನೇ ಹೇಳ್ತಾ ಇರೋದು. ನೈದಿಲೆಯ ಹಾಗೆ ಕಪ್ಪಾಗಿರುವ, ಚತುರ್ದ್ರಂಷ್ಟ್ರ, ನಾಲ್ಕು ಕೋರೆಗಳ, ನಾಲ್ಕು ಕೋರೆ ಹಲ್ಲುಗಳ, ಚತುರ್ಭುಜ, ನಾಲ್ಕು ತೋಳುಗಳ, ಅಷ್ಟಪಾದೇಕ ನಯನ ಶಂಕುಕರ್ಣೋರ್ಧ್ವರೋ ಮಮಾನ್, 8 ಕಾಲುಗಳ, ಒಂದೇ ಕಣ್ಣಿನ, ಶಂಕುಕರ್ಣ, ಶಂಖಾಕೃತಿಯ ಕರ್ಣ, ಊರ್ಧ್ವರೋಮ, ಜಟಿ ದ್ವಿಜಿಫಸ್ತಾಮ್ರಾಕ್ಸ್ಯೋ ಮೃಗರಾಜತನುಚ್ಛದ. ಜಟೆಯಾಗಿ, 2 ನಾಲಿಗೆ ಉಳ್ಳದ್ದಾಗಿ, ಚಂಪು ಮೋರೆಯದ್ದಾಗಿ, ಮೃಗರಾಜ ಸಿಂಹ, ಸಿಂಹದ ಚರ್ಮವನ್ನ ಹೊದ್ದ ದಂಡ, ಈ ಕಾಲನನ್ನೇ ಹೇಳೋದು. ಈಗ ನಮ್ಮ
ನ್ಯಾಯಾಲಯದ ಸಿಂಬಲಮ್ ಏನು? ನ್ಯಾಯದೇವತೆಯ ಒಂದು ಎಂಬಲಮ್ ಅಥವಾ ಸಿಂಹ, ನ್ಯಾಯದೇವತೆಯ ಒಂದು ಸಿಂಬಲ್ ಏನು? ಒಂದು ಬಿಳಿಯಾದ ಹೆಣ್ಣು ತಕ್ಕಡಿಯನ್ನು ಇಟ್ಟಿರ್ತಾಳೆ, ಕಣ್ಣನ್ನು ಮುಚ್ಚಿರ್ತಾಳೆ. ಅಂದ್ರೆ ನಾನು ನೋಡಿಲ್ಲ ಆದ್ರೆ ಕೇಳ್ತೇನೆ ಅಂತ. ನ್ಯಾಯಾಲಯದ ಪರಿಭಾಷೆಯಲ್ಲಿ ಹಿಯರಿಂಗ್ ಅಂತ. ಹಿಯರಿಂಗ್ ಅಂದ್ರೆ ನೀವೇನು ಹೇಳ್ತೀರಾ ಅದನ್ನು ಕೇಳಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿ ತಕ್ಕಡಿ ಹಿಡಿದ ನ್ಯಾಯದೇವತೆ ಅಲ್ಲ, ಇರಬಹುದು. ಆದರೆ ಎಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ ದಂಡ ದೇವತೆ ಹೀಗಿದೆ. ದಂಡ ಅಂತಂದ್ರೆ ಹೀಗೆ. ಇದರ ಬಗ್ಗೆ ನಾನು ಮತ್ತೆ ವಿಚಾರ ಮಾಡ್ತೇನೆ, ನಿಮ್ಮ ಹತ್ರ ಕೇಳ್ತೇನೆ. ನಾವು ಅಂದುಕೊಂಡದ್ದು ಹೀಗೆ. ಜನರೆಲ್ಲ ನ್ಯಾಯದೇವತೆ ನ್ಯಾಯದೇವತೆ ಅಂತ ಇದ್ರು. ಇರಲಿ, ಈ ಬಗ್ಗೆ ವಿಚಾರ ಮಾಡುವ. ಆದರೆ ದಂಡದ ರೂಪ ಹೀಗಿದೆ. ನೀಲೋತ್ಪಲದಲ ಶ್ಯಾಮ ಚತುರ್ದ್ರಂಷ್ಟ್ರ ಚತುರ್ಭುಜ ಅಷ್ಟಪಾತ್ ಏಕನಯನ ಶಂಕುಕರ್ಣ ಊರ್ಧ್ವರೋಮವಾನ್ ಜಟೀ ದ್ವಿಜಿಹ್ವಸ್ತಾಮ್ರಾಸ್ಯ ಮೃಗರಾಜ ತನುಚ್ಛದ ಏತದ್ರೂಪಂ ಬಿಭರ್ತ್ಯುಗ್ರಂ ದಂಡೋ ನಿತ್ಯಂ ದುರಾವರಃ. ಹಾಗೆ ಆ ದಂಡಾದಿ ದೇವತೆಯ ಕೈನಲ್ಲಿ ಹಲವಾರು ಆಯುಧಗಳಿದೆ. ಇದು ಸಾಂಕೇತಿಕ. ಅಸಿರ್ಗದಾ ಧನುಶಕ್ತಿ ತ್ರಿಶೂಲಂ ಮುದ್ಗರ ಶರಃ ಮುಸಲಂ ಪರಶುಶ್ಚಕ್ರಂ ಪ್ರಾಸದಂಡರ್ಷ್ಟಿತೋಮರಾಹ ಸರ್ವಪ್ರಹರಣೀಯಾನಿ ಯಾನಿ ಯಾನೀಹ ಕಾನಿಚಿತ್ ದಂಡ ಏವ ಹಿ ಧರ್ಮಾತ್ಮ ಲೋಕೆ ಚರತಿ ಮೂರ್ತಿಮಾನ್. ಕತ್ತಿ, ಗದೆ, ಬಿಲ್ಲು, ಈಟಿ, ತ್ರಿಶೂಲ, ಮುದ್ಗರ ಅಂದರೆ ಸುತ್ತಿಗೆ, ಶರ ಅಂದರೆ ಬಾಣ, ಮುಸಲ ಅಂದರೆ ವನಕೆ, ಪರಶು ಅಂದರೆ ಕೊಡಲಿ, ಚಕ್ರ, ಪ್ರಾಸ ಅಂದರೆ ಎಸೆಯುವ ಆಯುಧ, ದಂಡ, ರಿಷ್ಟಿ, ತೋಮರ, ಈ ಯಾವ ಯಾವ ಆಯುಧಗಳಿದೆ ಅದೆಲ್ಲ ಧರ್ಮದೇವತೆಯ ಕೈಯಲ್ಲಿರುವ ಆಯುಧಗಳು. ಛಿಂದನ್ ಭಿಂದನ್ ಋಜನ್ ಕೃಂತನ್ ದಾರಯನ್ ಸ್ಫಾಟಯನ್ ತಥಾ ಘಾತಯನ್ ಅಭಿಧಾವನ್ಶ್ಚ ದಂಡ ಏವ ಚರತ್ಯುತ. ಛಿಂದನ್ ಸೀಳುತ್ತಾ, ಕತ್ತರಿಸುತ್ತಾ, ಹಾಳು ಮಾಡುತ್ತಾ, ಚುಚ್ಚುತ್ತಾ, ಕೊಚ್ಚುತ್ತಾ, ಹೊಡೆಯುತ್ತಾ, ದಂಡವೇ ಚರತಿ, ಎಲ್ಲ ಲೋಕದಲ್ಲಿ ತಿರುಗಾಡ್ತಾ ಇರುತ್ತೆ. ಅಸಿರ್ವಿಷಸನೋ ಧರ್ಮ ತೀಕ್ಷ್ಣವರ್ಮಾ ದುರಾತದಃ ಶ್ರೀಗರ್ಭೋ ವಿಜಯಶ್ಚಾಸ್ತ ವ್ಯವಹಾರ ಪ್ರಜಾಗರಃ. ಈ ತರಹದ ದಂಡವನ್ನು ಇಟ್ಟುಕೊಂಡ ವ್ಯವಹಾರ ಏನಿದೆ ಅದು ತೀಕ್ಷ್ಣವಾದ ಸಾಕ್ಷಿಗಳು ಅಂತನ್ನುವ ಕವಚವನ್ನು ತೊಟ್ಟು, ಸಂಪತ್ತು ಅಂತನ್ನೋದನ್ನು ಬಸಿರಿನಲ್ಲಿ ಇಟ್ಟುಕೊಂಡು ಗೆಲುವನ್ನ ಆಡಿಸುತ್ತಾ, ಗೆಲುವನ್ನ ಪಡೆಯುತ್ತಾ ಯಾವಾಗಲೂ ಎಚ್ಚರವಾಗಿರುವ ರೂಪ ವ್ಯವಹಾರದ್ದು. ಶಾಸ್ತ್ರಂ ಬ್ರಾಹ್ಮಣ ಮಂತ್ರಾಶ್ಚ ಶಾಸ್ತಾ ಪ್ರವಚನಂ ಪರಂ ಧರ್ಮಪಾಲೋಕ್ಷರೋ ಗೋಪಃ ಸತ್ಯಗೋ ನಿತ್ಯಕೋ ಗೃಹಃ. ಶಾಸ್ತ್ರ ಪ್ರಜ್ಞಾವಂತನ ಚಿಂತನೆ, ರಾಜ ಶಾಸ್ತ್ರದ ಪ್ರವಚನ, ಧರ್ಮಪಾಲಕವಾದ ಪ್ರಕೃತಿ, ಸತ್ಯದಲ್ಲಿ ನೆಲೆಗೊಂಡವ, ಇವರೆಲ್ಲ ಈ ವ್ಯವಹಾರದ ನೆಲೆಮನೆ ಹಾಗೂ ದಂಡದ ಆಸರೆ. ಅಸಂಗೋ ರುದ್ರತನಯೋ ಮನುಜ್ಯೇಷ್ಠ ಶಿವಂಕರ ನಾಮಾನ್ಯೇತಾನಿ ದಂಡಸ್ಯ ಕೀರ್ತಿತಾನಿ ಯುಧಿಷ್ಠಿರ. ಈ ದಂಡಕ್ಕೆ ಹಲವಾರು ನಾಮಗಳಿದೆ. ಅಸಂಗ ಅಂತಾರೆ, ರುದ್ರನ ಮಗ ಅಂತಾರೆ, ರುದ್ರತನಯ
ಮನು ಅಂತ ಕರೀತಾರೆ, ಜ್ಯೇಷ್ಠ ಅಂತ ಹೇಳ್ತಾರೆ, ಶಿವಂಕರ ಅಂತಾರೆ. ಅಂದರೆ ದಂಡದಿಂದ ಇಷ್ಟೆಲ್ಲ ಕೆಲಸ ಆಗುತ್ತೆ. ದಂಡ ತನ್ನವರು ಬೇರೆಯವರು ಅನ್ನೋದನ್ನು ನೋಡಲ್ಲ. ಅದರಿಂದಾಗಿ ಅಸಂಗ. ಶಿಕ್ಷೆ ಕೊಡಬೇಕು ಅಂತಂದರೆ ಗಟ್ಟಿ ಮನಸ್ಸು ಬೇಕು. ಅದಕ್ಕೆ ಅದು ರುದ್ರತನಯ. ಮೊದಲು ಶಿಕ್ಷೆಯನ್ನು ಕೊಡುವುದಾಗಿ ಅಧಿಕಾರ ಬಂದದ್ದು ಮನುವಿಗೆ, ಹೀಗಾಗಿ ಅದರ ಹೆಸರು ಮನು. ಎಲ್ಲರಿಗಿಂತ ಮೊದಲೇ ಇದ್ದದ್ದು ದಂಡ. ತಪ್ಪುಗಳು ಶುರು ಆಗೋದಕ್ಕಿಂತ ಮೊದಲಿದ್ದದ್ದು ದಂಡ. ಆಮೇಲೆ ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು. ಶಿವಂಕರ ಒಳಿತನ್ನ ಉಂಟು ಮಾಡುತ್ತೆ. ನಾಮಾನಿ ಏತಾನಿ ದಂಡಸ್ಯ ಕೀರ್ತಿತಾನಿ, ಇದು ದಂಡದ ನಾಮಗಳು. ದಂಡೋ ಹಿ ಭಗವಾನ್ ವಿಷ್ಣು ಯಜ್ಞೋ ನಾರಾಯಣ ಪ್ರಭು ಶಶ್ವದ್ರೂಪನ್ ಮಹದ್ಬಿಭ್ರತ್ ಮಹಾನ್ ಪುರುಷ ಉಚ್ಯತೆ. ಈ ದಂಡವನ್ನೇ ವಿಷ್ಣು ಅಂತ ಕರೀತಾರೆ, ಯಜ್ಞ ಅಂತ ಕರೀತಾರೆ, ನಾರಾಯಣ ಅಂತ ಕರೀತಾರೆ, ಅಥವಾ ನಾರಾಯಣನನ್ನ ದಂಡ ಅಂತ ಕರೀತಾರೆ, ಮಹಾನ್ ಪುರುಷ ಅಂತ ಕರೀತಾರೆ. ಈ ದಂಡರೂಪಿ ಪರಮಾತ್ಮನ, ದಂಡನಾಥ ನಾರಾಯಣ ಅಂತ ಯಾರಿದ್ದಾನೆ, ಅವನ ಹೆಂಡತಿ ಇದ್ದಾಳೆ. ತಥೋಕ್ತ ಬ್ರಹ್ಮಕನ್ಯೇತಿ ಲಕ್ಷ್ಮೀರ್ ನೀತಿ ಸರಸ್ವತಿ. ಆ ದಂಡದ ಜೊತೆಗಾರ್ತಿ ಯಾರು ಅಂತಂದ್ರೆ ಲಕ್ಷ್ಮಿ, ಸಂಪತ್ತು, ನೀತಿ. ಇವರೆಲ್ಲ ಈ ನೀತಿಯ ಹೆಸರುಗಳು. ದಂಡ ಮತ್ತೆ ನೀತಿ ಎರಡು ಜೊತೆಗಿರುತ್ತೆ. ಹೀಗೆ ಇದರ ಸ್ವರೂಪ ಅಂತ. ಇದರಿಂದ ಬಹಳ ಈ ಒಂದು ಮೆಟಫರ್ನಿಂದ ಬಹಳ ಸಂಗತಿಗಳನ್ನು ಹೇಳಿಬಿಟ್ಟಿದ್ದಾರೆ. ಎಷ್ಟು ಸಂಗತಿ ಹೇಳಿದ್ದಾರೆ ಅಂತಂದರೆ ಬಹಳ ಸಂಗತಿಯನ್ನು. ಆದರೆ ಈ ಮೆಟಫರ್ನ ಇಟ್ಕೊಳ್ಳೋಣ, ನಾಳೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾದರೆ ಮಾಡುವ, ಇಲ್ಲವೇ ಹೀಗೆ ಮುಂದುವರಿಸ್ಕೊಂಡು ಹೋಗೋಣ. ಈ ಮೆಟಫರು ಇದು ಅತ್ಯಂತ ಬೇಕಾದದ್ದು. ಇಷ್ಟು ಇವತ್ತು ಚಿಂತಿಸಬಹುದಾದದ್ದು. ಮತ್ತೆ ಉಳಿದದ್ದು ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.